ಕಿರುತೆರೆ ನಟ ರವಿಕಿರಣ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ರವಿಕಿರಣ್ ಕಲಾವಿದರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಅಂತ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ರವಿಕಿರಣ್ ವಿರುದ್ಧ ಕೇಳಿ ಬಂದಿರುವ ಆರೋಪ ಏನು? ನಿಜಕ್ಕೂ ರವಿಕಿರಣ್ ವಂಚಿಸಿದ್ರಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕಿರುತೆರೆಯ ದೈತ್ಯ ಪ್ರತಿಭೆ ರವಿಕಿರಣ್ ನಿರ್ದೇಶನ, ನಟನೆ, ನಿರ್ಮಾಣ, ಸಂಕಲನ ಹೀಗೆ ಅನೇಕ ವಿಭಾಗಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡ ನಟ. ಬಣ್ಣದ ಲೋಕದ ಎಲ್ಲ ವಿಭಾಗಗಳಲ್ಲಿ ತಮ್ಮ ಛಾಪು ಮೂಡಿಸಿರುವ ರವಿಕಿರಣ್ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಕೂಡ. ಆದ್ರೀಗ ಇದೇ ರವಿಕಿರಣ್ ವಿರುದ್ಧ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರು ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಕಲಾವಿದರ ಹಣ ನುಂಗಿದ್ರ ರವಿಕಿರಣ್? ನಟನ ವಿರುದ್ಧ ಏನಿದು ಆರೋಪ? ಕಳೆದ ಕೆಲವು ವರ್ಷಗಳಿಂದ ರವಿಕಿರಣ್ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಕ್ಲಬ್ ಅಭಿವೃದ್ಧಿಗೆ ಮತ್ತು ಕಲಾವಿದರಿಗಾಗಿ ನೀಡಿದ ಹಣವನ್ನ ರವಿಕಿರಣ್ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಾರ್ಯದರ್ಶಿ ರವಿಕಿರಣ್ ಹಾಗೂ ಜಂಟಿ ಕಾರ್ಯದರ್ಶಿ ಉಮಾಶಂಕರ್ ಇಬ್ಬರು ಅಕ್ರಮವೆಸಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಕಿರುತೆರೆಯ ರವಿಚಂದ್ರನ್ ಎಂದೇ ಖ್ಯಾತಿ ಗಳಿಸಿದ ರವಿಕಿರಣ್ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಅವ್ಯವಹಾರ ಎಸಗಿರುವ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಕ್ಲಬ್ ಸದಸ್ಯರು ದೂರು ಕೊಟ್ಟಿದ್ದಾರೆ. ಕ್ಲಬ್ಗಾಗಿ ನೀಡಿದ ಅನುದಾನದಲ್ಲಿ ನಡೆದ ಅಕ್ರಮದ ಬಗ್ಗೆ ಸದಸ್ಯರು ರವಿಕಿರಣ್ಗೆ ಪ್ರಶ್ನೆ ಮಾಡಿದ್ರಂತೆ. ಇದೇ ವಿಚಾರವಾಗಿ ರವಿಕಿರಣ್ ಕ್ಲಬ್ ಸದಸ್ಯರ ಜೊತೆ ಗಲಾಟೆ ಕೂಡ ನಡೆಸಿದ್ದಾರೆ ಅಂತ ಕ್ಲಬ್ ಮೆಂಬರ್ಸ್ ಆರೋಪಿಸಿದ್ದಾರೆ. ಸ್ಟ್ರೈಟ್ ಅವೇ ಕ್ರಿಮಿನಲ್ ಅಫೆನ್ಸ್, ಸಿವಿಲ್ ಅಫೆನ್ಸ್ ಅಂತ ಎರಡು ಬರ್ತದೆ ಈಗ ಅವರಿಗೆ. ಆ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡ್ತಿದ್ವಿ, ಇದು ಕ್ರಿಮಿನಲ್ ಬರುತ್ತೆ. ಯಾಕೆಂದರೆ ಇಡೀ ಸಮಿತಿ ಒಂದು ಕಡೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಹಣ ಎತ್ಕೊಂಡು ಹೋದಾಗ ನಮ್ಮ ಲೆಕ್ಕದಲ್ಲಿ ಅದು ಕಳ್ಳತನ ಅಂತ, ಅದು ಕಳ್ಳತನನೋ ಇಲ್ವಾ ಅಂತ ಈಗ ಪೊಲೀಸ್ ಹೇಳಬೇಕು. ಅದರದ್ದೇ ಎನ್ಕ್ವೈರಿ ನಡೀತಾ ಇದೆ. ಅದ್ರ ಮುಂದುವರೆದ ಭಾಗವಾಗಿ ಎಲ್ಲರೂ ಬಂದಿದ್ವಿ, ಏನಾಯಿತು ಸರ್ ಅಂತ ಹೇಳಲಿಕ್ಕೆ. ಅವರು ಕರೆಸಿ ಕೇಳಿದ್ದಾರೆ ಅವ್ರಿಗೆ. ಅವನು ಅದಕ್ಕೆ ಈಗ ನಾನು ಏನೋ ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಸ್ಯಾಲ್ರಿ ಕೊಡಬೇಕಾಗಿರೋದು ಅಲ್ಲಿ ಒಂದು 2 ರಿಂದ 2.5 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡಬೇಕು ಮ್ಯಾಕ್ಸಿಮಮ್. ಅದು ಇಟ್ಕೊಳ್ಳೋಣ, 2 ಲಕ್ಷ ಅಂತಲೋ 2.5 ಅಂತಲೋ 6,70,000 ರೂಪಾಯಿ ಯಾಕೆ ಎತ್ಕೊಂಡು ಹೋದ್ರಿ? ಹಂಗೂ ಮುಂದುವರೆದಾಗಿ ಇವತ್ತು ಮಧ್ಯಾಹ್ನ ಕ್ಲಬ್ಬಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿದೆ. ಕ್ಲಬ್ಬಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಏನಿರ್ತಾರೆ ಅವರನ್ನು ಸಸ್ಪೆಂಡ್ ಮಾಡಿದೆ. ಕಳೆದ 20 ವರ್ಷದಿಂದ ಕ್ಲಬ್ ಕಲಾವಿದರಿಗಾಗಿ ಕೆಲಸ ಮಾಡ್ತಾ ಇದೆ. ಆದರೆ ರವಿಕಿರಣ್ ಕ್ಲಬ್ ಹಣವನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಸಲಿಗೆ ಈ ಕ್ಲಬ್ ಸರ್ಕಾರ ನೀಡಿದ ಅನುದಾನದ ಜಾಗದಲ್ಲಿ ನಿರ್ಮಾಣವಾಗಿತ್ತು. ಇಲ್ಲಿ ತನಕ ಕ್ಲಬ್ಗಾಗಿ ಸರ್ಕಾರ 3 ಕೋಟಿಗೂ ಅಧಿಕ ಹಣ ನೀಡಿದೆ. ಕ್ಲಬ್ ಆರಂಭದಿಂದಲೂ ಕಾರ್ಯದರ್ಶಿಯಾಗಿರುವ ರವಿಕಿರಣ್ ಕ್ಲಬ್ ನಿರ್ಮಾಣದ ಕಾಂಟ್ರಾಕ್ಟ್ ಅನ್ನ ಸಹೋದರನಿಗೆ ನೀಡಿದ್ರು. ಇದಷ್ಟೇ ಅಲ್ಲ, ಕ್ಲಬ್ಗೆ ಸಂಬಂಧಿಸಿದ GST, BBMP ಟ್ಯಾಕ್ಸ್ ಕೂಡ ಪಾವತಿ ಮಾಡಿಲ್ಲ. ಹಣ ಪಾವತಿ ಮಾಡದೆ ಕ್ಲಬ್ ಹೆಸರಲ್ಲಿ ಸದಸ್ಯರಿಂದ ಹಣ ವಸೂಲಿ ಮಾಡಿದ್ದು, ಕ್ಲಬ್ಗೆ ಬರದಂತೆ ಆದೇಶ ಇದ್ರೂ ಬಂದು 6 ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸದಸ್ಯರು ಆರೋಪಿಸಿದ್ದಾರೆ. ಈ ವಿಚಾರದ ಬಗ್ಗೆ ಚರ್ಚೆ ಹೆಚ್ಚಾದಾಗ ರವಿಕಿರಣ್ ಅವರ ಸದಸ್ಯತ್ವವನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಕ್ಲಬ್ಗೆ ಬರದಂತೆ ಆದೇಶ ಇದ್ರೂ ಸಹ ಬಂದು ಕ್ಲಬ್ನಲ್ಲಿದ್ದ 6 ಲಕ್ಷ ಹಣ ರವಿಕಿರಣ್ ತೆಗೆದುಕೊಂಡು ಹೋಗಿದ್ದಾರಂತೆ. ಜೊತೆಗೆ ಕ್ಲಬ್ನಲ್ಲಿ ಅನುಮತಿ ಇಲ್ಲದೇ ಇದ್ರೂ ಬಂದಿದ್ದಾರಂತೆ. ಪ್ರಶ್ನೆ ಮಾಡಿದಾಗ ಗಲಾಟೆಯಾಗಿ ಕೊನೆಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷ ರವಿ ಆರ್ಗರಣಿ. ಈ ಕ್ಲಬ್ ಏನಿದೆ ಇದು ಕೂಡ ನಮ್ಮ KTVಯ ಒಂದು ಅಂಗಸಂಸ್ಥೆ. ಇದು ನಮಗೆ ಸರ್ಕಾರ ಕೊಟ್ಟಿದ್ದು ಕಲಾವಿದರು ಹಾಗೂ ತಂತ್ರಜ್ಞರಿಗೆ ನೆರವಾಗಲಿ, ಒಂದು ಒಳ್ಳೆಯ ಜಾಗ ಸಿಗಲಿ, ಪ್ಲ್ಯಾಟ್ಫಾರ್ಮ್ ಸಿಗಲಿ ಅಂತ ಸರ್ಕಾರ ಕೊಡ್ತು. ಅದಾದಮೇಲೆ ಸರ್ಕಾರನೂ 3 ಕೋಟಿ ಹಣ ಕೊಡ್ತು. ಆದರೆ ಇವತ್ತು ಅಲ್ಲಿನ ಅವ್ಯವಹಾರಗಳು, ಹಗರಣಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ. ನಾನು ಈ ಅಧ್ಯಕ್ಷನ ಆದಮೇಲೆ ನಾವೆಲ್ಲ ಕಮಿಟಿಯವರೆಲ್ಲ ಸೇರಿ ಇದಕ್ಕೆ ನ್ಯಾಯ ಬೇಕು ಅಂತ ಕೇಳಿದಾಗ ನಮಗಲ್ಲಿ ಇವಾಗ ಒಂದು ಸದ್ಯಕ್ಕೆ ಒಂದು ಜಾಗ ಕೊಟ್ಟರು. ಈ 15 ವರ್ಷಗಳು ಕೂಡ ನಮ್ಮನ್ನು ದೂರನೇ ಇಟ್ಟಿದ್ರು. ಸರ್ಕಾರ ಕೊಟ್ಟಿರೋದೇನು ಅಂತಂದರೆ ಕಲಾವಿದರು ತಂತ್ರಗೋಸ್ಕರ. ಆದರೆ ಈ ವ್ಯಕ್ತಿ ತನ್ನ ಪರ್ಸ್ನಲ್ ವಿಷಯನ ಇಟ್ಕೊಂಡು ತನ್ನ ಸ್ವಂತ ತಮ್ಮನಿಗೆ ಟೆಂಡರ್ ಕರೀದೇನೆ ಆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಹಾಗೆ ಇಲ್ಲಿ ಮೆಂಬರ್ಶಿಪ್ ಕೊಟ್ಟರಲ್ಲ, ಪ್ರತಿಯೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೆಂಬರ್ಶಿಪ್ ಕೊಟ್ಟಿದ್ದಾರೆ.
ಅದಕ್ಕೆ ಯಾರೂ ಕೂಡ ಸೈನ್ ಹಾಕಿಲ್ಲ, ಯಾವ ಅಧ್ಯಕ್ಷನೂ ಸೈನ್ ಹಾಕಿಲ್ಲ, ಯಾರೂ ಹಾಕಿಲ್ಲ. ಆ ಕಮಿಟಿಯಲ್ಲಿ ಯಾರಿಗೂ ಕೂಡ ಅಧಿಕಾರನೇ ಕೊಟ್ಟಿಲ್ಲ. ಅವರೇ ಒಬ್ಬೊಬ್ರಿಗೆ 50,000 ಕೊಟ್ಟಿದ್ದಾರೆ, ಒಬ್ಬರಿಗೆ 5 ಲಕ್ಷ 3 ಲಕ್ಷಕ್ಕೆ ಕೊಟ್ಟಿದ್ದಾರೆ, ಒಬ್ಬರಿಗೆ 2 ಲಕ್ಷಕ್ಕೆ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಇಷ್ಟ ಬಂದಾಗ ಅವರು ವ್ಯವಹಾರಗಳನ್ನ ಮಾಡಿದ್ದಾರೆ. ಇನ್ನು ಈ ಎಲ್ಲ ಆರೋಪಗಳಿಗೆ ಸ್ಪಷ್ಟನೆ ನೀಡಿರುವ ರವಿಕಿರಣ್, ಕಿಟ್ಟಿ 2 ಲಕ್ಷ ಆಗ್ಬೋದು ಅಂತ ಹೇಳ್ತಾನೆ. ಅವನಿಗೆ ಎಷ್ಟು ಸಂಬಳ ಅಂತಲೂ ಗೊತ್ತಿಲ್ಲ, ಬಾಯಿಗೆ ಬಂದಾಗ ಮಾತಾಡಬಾರ್ದು. ನಾನು ತಪ್ಪು ಮಾಡಿದ್ದೀನಿ ಅಂತ ಒಂದು 5 ತಪ್ಪುಗಳು ಪ್ರೂವ್ ಮಾಡಿಬಿಟ್ರೆ ಅವನು ಯಾವನ್ ಪ್ರೂವ್ ಮಾಡ್ತಾನೋ, ಯಾರೇ ಆಗಿರಲಿ, ಅವ್ರ ಮನೆ ಗೇಟ್ ಮುಂದೆ ವಾಚ್ಮ್ಯಾನ್ ಆಗ್ಬಿಡ್ತೀನಿ ಇಡೀ ಲೈಫ್. ನಾನು ಇಡೀ ಲೈಫ್ ಐ ವಿಲ್ ನಾಟ್ ಗೋ ಹೋಮ್. ಸುಮ್ಮನೆ ಹೇಳ್ತಾರೆ ಸರ್, ಒಬ್ಬ ಕಟ್ಟದವನು ಒಂಚೂರು ಮರ್ಯಾದೆ ಬೇಡವ ಸರ್. ಇಲ್ಲಿವರೆಗೂ ಈ ಸಂಸ್ಥೆ ಇದೆ ಅಂದರೆ ನಾನು ಕೊಬ್ಬಿಗೆ ಹೇಳ್ತಾ ಇದ್ದೀನಿ, ನಾನೇ ಕಾರಣ. ಯಾರು ಬಂದಿದ್ರು ವಿಧಾನಸೌಧಕ್ಕೆ? ನನ್ನ ಜೊತೆ ಯಾರು ಸರ್ ಬಂದಿದ್ರು? ಒಟ್ನಲ್ಲಿ ಕಿರುತೆರೆ ಹಿರಿತೆರೆ ಎರಡರಲ್ಲೂ ಒಳ್ಳೆ ಹೆಸರು ಮಾಡಿರುವ ರವಿಕಿರಣ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದಿವೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ರವಿಕಿರಣ್ ಕೂಡ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಆದರೆ ಪೊಲೀಸರ ತನಿಖೆ ಬಳಿಕವಷ್ಟೇ ತಪ್ಪು ಯಾರದ್ದು ಸರಿ ಯಾರದ್ದು ಅನ್ನೋದು ಗೊತ್ತಾಗಲಿದೆ.